ಸೊ ದೆಹಲಿಯಲ್ಲಿ ಸಭೆ ಸೇರಿದ್ದಾರೆ ಶಾಸಕ ಬಸನಗೌಡ ಅಂಡ್ ಟೀಮ್. ವಕ್ಫ್ ವಿಚಾರವಾಗಿ ಜಗದಾಂಬಿಕಾ ಪಾಲ್ ಅವರ ಭೇಟಿಗೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನೋಟಿಸ್ ಬಗ್ಗೆಯೂ ಕೂಡ ಯತ್ನಾಳ್ ಬಣದಿಂದ ಸಮಾಲೋಚನೆ ನಡೀತಾ ಇದೆ. ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಸಭೆಗೆ ಅರವಿಂದ ಲಿಂಬಾವಳಿ ಮತ್ತು GM ಸಿದ್ದೇಶ್ವರ್ ಕೂಡ ಜಾಯ್ನ್ ಆಗ್ತಾರೆ. ದೆಹಲಿಯಲ್ಲಿ ಸಭೆ ನಡೆಸ್ತಾ ಇರುವಂತಹ ಬಸನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಟೀಮ್. ದೆಹಲಿಯಲ್ಲಿ ಸಭೆ ಸೇರಿರುವಂತಹ ಬಸನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಟೀಮ್ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಕುಮಾರ್ ಬಂಗಾರಪ್ಪ ಆದಿಯಾಗಿ ನೋಡಿ ಅರವಿಂದ್ ಲಿಂಬಾವಳಿ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಕೂಡ ಸಭೆ ಸೇರಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ವಕ್ಫ್ನ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿಯಾಗಿ ಮಾತಾಡೋದಕ್ಕೆ, ಜೊತೆಗೆ ರಾಜ್ಯದಲ್ಲಿ ಹಮ್ಮಿಕೊಂಡಿರುವಂತಹ ಈ ವಕ್ಫ್ ವಿರುದ್ಧದ ಒಂದು ಹೋರಾಟ, ಇವೆಲ್ಲ ವಿಚಾರಗಳು, ಸೊ ಅದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡುವ ಸಂಬಂಧ ಹಾಗೆ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿ ಏನು ವಿಚಾರಗಳನ್ನು ಮುಂದೆ ಇಡಬೇಕು, ಏನು ಚರ್ಚೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಪೂರ್ವಭಾವಿಯಾಗಿ ಇವರು ಸಭೆಯನ್ನು ಸೇರಿದ್ದಾರೆ. ಅರವಿಂದ್ ಲಿಂಬಾವಳಿ ಜೊತೆಗೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸಭೆ ಸೇರಿ ಸಮಾನ ಮನಸ್ಕರು. ಯತ್ನಾಳ್ ಅವ್ರ ಜೊತೆಗೆ ಗುರುತಿಸ್ಕೊಂಡಿರುವಂತಹ ಟೀಮ್ ಇದು. ಸಹಜವಾಗಿ ಈಗ ನೋಡ್ತಾ ಹೋದರೆ, ನಾವು ಗಮನಿಸ್ತಾ ಹೋದರೆ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಸೊ ಒಂದು ವಿಜಯೇಂದ್ರ ಟೀಮ್, ಇನ್ನೊಂದು ಯತ್ನಾಳ್ ಟೀಮ್.